ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ಫ್ರೈಡೇ ವ್ಲಾಗ್ ಆಗಿದೆ. ಇವತ್ತು ನೀವೆಲ್ಲ ನೋಡ್ತಿದ್ದೀರಾ, ಮನೆ ಮುಂದೆ ಎಲ್ಲ ಚಪ್ರ ಹಾಕ್ತಿದ್ದಾರೆ. ಇವತ್ತು ಚಪ್ರ ಶಾಸ್ತ್ರ ಇರೋದ್ರಿಂದ ಇವತ್ತು ಚಪ್ರ ಎಲ್ಲ ಹಾಕಿ ಬಳೆ ತೊಡಿಸೋ ಶಾಸ್ತ್ರನೂ ಇವತ್ತು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಹೊರಗಡೆ ಅರ್ಪಿತನ ಕರ್ಕೊಂಡು ಹೋಗಬೇಕು, ಸ್ವಲ್ಪ ಕೆಲಸಗಳಿದೆ. ಏನೇನಾಗುತ್ತೆ ಏನೋ ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಅವಳಿಗೆ ಮೆಹಂದಿ ಎಲ್ಲ ಹಾಕಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹಬ್ಬಬ್ಬನ 4 ಗಂಟೆ 4:15 ಹಂಗೆ ಆಗಿಬಿಟ್ಟಿತ್ತು. ನಾವೆಲ್ಲ ಮಲ್ಕೊಂಡಿದ್ದು 5 ಗಂಟೆಗೆ. ನಾನಂತೂ ಫುಲ್ ಲೇಟಾಗಿ ಎದ್ದಿದ್ದೀನಿ. ಅರ್ಪಿತಾ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಅವಳು ಆಲ್ರೆಡಿ ಚಪ್ರದ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ಲು. ನಾನು ಅವಳ ಅರ್ಧ ಚಪ್ರದ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಬಂದಿದ್ದೀನಿ. ಹಾಗೆ ಇವತ್ತು ಹೇಗೆ ಕಾಣಿಸ್ತಿದ್ಲು ನಮ್ಮ ಅರ್ಪಿತಾ ಟೋಟಲಾಗಿ, ಅವಳು ನೋಡಿ ಈ ಥರ ಕಾಣಿಸ್ತಿದ್ಲು. ಇದೇ ನೋಡಿ ಸಲೂನ್, ಇವಳಿಗೆ ಫೇಶಿಯಲ್ ಮಾಡ್ಸೋದು ಬಂದಿರೋದು. ಚೆನ್ನಾಗಿಲ್ಲ, ಸೀರಿಯಸ್ ಆಗ್ಬಿಟ್ಟು ಎರಡು ಇದೆ, ಮೆನ್ಸ್ ವುಮೆನ್ಸ್ ಎರಡು ಇದೆ. ಹಂಗೆ ಫೇಶಿಯಲ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದಿದ್ದೀವಿ. ನೋಡೋಣ, ಇಲ್ಲೇ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ, ಏನೇನು ಬೇಕೋ ಅದನ್ನೆಲ್ಲ ನಾನು ತೊಗೊಳಕ್ಕೆ ಹೋಗಿದ್ದೆ. ಅವಳನ್ನ ಫೇಶಿಯಲ್ ಮಾಡ್ಸೋಕೆ ಬಿಟ್ಟು ಫೇಶಿಯಲ್ ಎಲ್ಲ ಮುಗಿಸಾದ್ಮೇಲೆ ಒಂದು ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು ರಿಟರ್ನ್ ನಾವು ಮನೆಗೆ ಹೋದ್ರಿ. ಮನೆಗೆ ಹೋಗಿ ಅವಳನ್ನ ರೆಡಿ ಮಾಡಿ ನಮ್ಮ ಮಾವ ಅವರೆಲ್ಲ ಬಂದಿದ್ದರು, ಸೋದರ ಮಾವ. ಅವರೇ ವಿಭೂತಿ ಎಲ್ಲ ಹಾಕ್ತಿದ್ರೆ, ಅಂದರೆ ಕಾಲು ಚೈನು ಕಾಲುಂಗುರ ಎಲ್ಲ ಅವ್ರ ಕೈಲೇ ಅಲ್ವಾ ಹಾಕಿಸ್ಬೇಕಾಗಿರೋದು. ಸೊ ಎಲ್ಲ ಅವ್ರ ಶಾಸ್ತ್ರನ ಮಾಡ್ತಿದ್ರು. ಬಟ್ ಟೈಮ್ ಬೇರೆ ತುಂಬ ಲೇಟ್ ಆಗಿರೋದ್ರಿಂದ ರಾಹುಕಾಲ ಏನೋ ಸ್ಟಾರ್ಟ್ ಆಗಿಬಿಟ್ಟಿತ್ತಂತೆ. ಅದಕ್ಕೋಸ್ಕರ 4:15 ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಳೆ ಶಾಸ್ತ್ರನ 4:15ಗೆ ಇಟ್ಕೊಂಡು, ಅಂದರೆ 7ಕ್ಕೆ ತೊಡ್ಸೋದು ಮಾತ್ರ 4:15 ತೊಡ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಡಿಸ್ಕೊಂಡು, ಅಂದರೆ ಅವ್ರಿಗೂ ಲೇಟ್ ಆಗಿಬಿಡುತ್ತಲ್ವ. ಸೊ ಬಳೆ ತೊಡಿಸ್ಕೊಳಕ್ಕೆ ಬಂದವ್ರಿಗೆಲ್ಲರಿಗೂ ಲೇಟ್ ಆಗಿಬಿಡುತ್ತೆ ಅಂತ ಮೊದಲು ಎಲ್ರಿಗೂ ತೊಡಿಸ್ಬಿಟ್ಟು ಆಮೇಲೆ 4:15 ಅರ್ಪಿತಿಂಗೆ ಸ್ಟಾರ್ಟ್ ಮಾಡಿದ್ರು ಬಳೆ ತೊಡಿಸೋದು. ಈಗಾಗಲೇ ತುಂಬ ಜನ ಬಳೆ ಎಲ್ಲ ತೊಡಿಸ್ಕೊಬಿಟ್ಟಿದ್ರು. ಇನ್ನು ಅರ್ಪಿತಂಗೆ ಅಷ್ಟೇ ಬಾಕಿ ಇದ್ದಿದ್ದು. ಅಂದರೆ ಅವಳಿಂದ ಒಂದು 4-5 ಜನ ಏನೋ ಇದ್ದರು. ಅಂದರೆ ನಾನು ಇನ್ನೂ ತೊಡಿಸ್ಕೊಂಡಿರಲಿಲ್ಲ. ಫಸ್ಟ್ ಅವಳಿಗೆಲ್ಲ ತೊಡಿಸ್ಕೊಂಡಾದ್ಮೇಲೆ ಇನ್ನು ಮಿಕ್ತವ್ರು ತೊಡಿಸ್ಕೊಳ್ಳೋಣ ಅಂದ್ಕೊಂಡು ಕೂತಿದ್ರಿ. ಸೊ 4:15 ಆಗಿತ್ತಲ್ಲ, ಸೊ ಇನ್ನೂ ಲೇಟ್ ಆದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಕರೆಸಿ ಬಳೆ ಶಾಸ್ತ್ರಕ್ಕೆ ಪೂಜೆ ಗೀಜೆಲ್ಲ, ಬಳೆಗೆಲ್ಲ ಪೂಜೆ ಎಲ್ಲ ಮಾಡಿಸಿ ಕಂಕಣ ಏನೋ ಕಟ್ಟಿಸ್ತಿದ್ರು ಇವರು. ಈ ಥರ ಎಲ್ಲ ಕಂಕಣ ಎಲ್ಲ ಕಟ್ಟಿಸಿದ್ಮೇಲೆ ಅವಳನ್ನ ಹಸೆ ಮಣೆ ಮೇಲೆ ಕೂರಿಸಿ ಬಳೆ ತೊಡಿಸ್ತಾರೆ. ಚೆನ್ನಾಗಿರುತ್ತೆ ನಮ್ಮ ಕಡೆ ಶಾಸ್ತ್ರ ಎಲ್ಲ. ಈ ಮದುವೆ ಅನ್ನೋದೇ ನಮಗೆ ದೊಡ್ಡ ಹಬ್ಬ ಇದ್ದಂಗೆ. ಬಟ್ ಅದರಲ್ಲೂ ಈ ಬಳೆ ಶಾಸ್ತ್ರ, ಈ ಚಪ್ರ ಶಾಸ್ತ್ರ ಎಲ್ಲ ನೋಡೋಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಳು ಇವಾಗ ಪೂಜೆ ಎಲ್ಲ ಮಾಡಿ ಕೂತ್ಕೋತಾಳೆ. ನನಗೆ ಈ ಮದುವೆ ಫಂಕ್ಷನಲ್ಲಿ ಬಳೆ ತೊಡಿಸೋ ಶಾಸ್ತ್ರ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಳು ಈ ಪೂಜೆ ಎಲ್ಲ ಮಾಡೋದ್ಲಲ್ಲ, ಈ ಬಳೆ ತೊಡಿಸೋ ಶಾಸ್ತ್ರದಲ್ಲೆಲ್ಲ ಪೂಜೆ ಎಲ್ಲ ಮಾಡೋದ್ಲಲ್ಲ, ಅದು ಪ್ರತಿಯೊಂದು ಬಿಡದೇ ಇದ್ದಂಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ಈ ಒಂದು ಶಾಸ್ತ್ರ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಊರ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ಈ ಹಳ್ಳಿಗಳ ಕಡೆ ಎಲ್ಲ, ಈ ಊರ ಕಡೆ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಊರವರೆಲ್ಲ ಬಂದು ಬಳೆ ತೊಡಿಸ್ಕೊತಿರ್ತಾರೆ. ಅವರು ಸೋಬಾನ ಪದಗಳನ್ನೆಲ್ಲ ಹಾಡ್ತಿರ್ತಾರೆ. ನನಗಂತೂ ಈ ಹಳ್ಳಿಗಳ ನಡುವೆ ಈ ಬಳೆ ಶಾಸ್ತ್ರ ಆಗಿರ್ಬೋದು, ಚಪ್ರ ಶಾಸ್ತ್ರ ಆಗಿರ್ಬೋದು, ಅಥವಾ ಗುಡ್ಲೋಸ್ಕೆ ಅಂತೆಲ್ಲ ಮಾಡ್ತಾರೆ ನಮ್ಮ ಕಡೆ. ಆ ಥರ ಎಲ್ಲ ಮಾಡೋದಕ್ಕೆ ಈ ಹಳ್ಳಿ ಮತ್ತು ನಮ್ಮ ಓನ್ ಊರುಗಳೆಲ್ಲ ಇರುತ್ತಲ್ಲ, ಅಲ್ಲಿಗೋಗಿ ಶಾಸ್ತ್ರ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೇಳ್ಕೊಡೋಕ್ಕೆ ಹಿರಿಯರು ಯಾರಾದರೂ ಇರ್ತಾರೆ. ಬಟ್ ಈ ಸಿಟಿಗಳಲ್ಲಾದರೆ ಅಷ್ಟಕ್ಕಷ್ಟೇ ಬರೋಕ್ಕಾಗಲ್ಲ. ಅವರು ತುಂಬ ಜನ ಇನ್ನೂ ಕೌಂಟ್ ಮಾಡೋಕ್ಕಾಗ, ಅಂದರೆ ಇರೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಅವ್ರ ಊರಿಗೆ ಹೋಗ್ಬಿಟ್ರೆ ಎಲ್ಲರೂ ಬಂದುಬಿಟ್ಟಿರ್ತಾರೆ. ನಮ್ಮ ಶಾಲಿನಿ ಶಾಂಭವಿ ಬಂದಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಈ ಬಳೆ ಶಾಸ್ತ್ರ. ಅವರು ಕೂಡ ಬಂದಿಲ್ಲ, ಏನೇನೋ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಬರ್ತಿದ್ರು, ಬಟ್ ಏನೇನೋ ಸ್ವಲ್ಪ ಕೆಲಸಗಳಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಬರೋಕ್ಕಾಗಲಿಲ್ಲ. ಬರೀ ನಾನು
ಅದಕ್ಕೋಸ್ಕರ ಸ್ವಲ್ಪ ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಅವಳು ಫುಲ್ ಬೇಜಾರು ಮಾಡ್ಕೊಬಿಟ್ಟಿದ್ಲು ಅರ್ಪಿತಾನನ್ನು, ಅವ್ರಿನ್ನೂ ಯಾರೂ ಬರಲಿಲ್ಲ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಅಣ್ಣ ಬೇರೆ ಕಾಲ್ ಮಾಡ್ತಿದ್ರು, ನಾಗೇಶಣ್ಣ ಅವರು ಬೆಳಿಗ್ಗೆಯಿಂದನೂ ಕಾಲ್ ಮಾಡ್ತಾಯಿದ್ರು ಊಟಕ್ಕೆ ಬನ್ನಿ ಅಂತ. ಬಟ್ ನಾವೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ರಿ ಮತ್ತು ಮಧ್ಯಾಹ್ನ ಬಂದು ಮನೇಲೂ ಬಂದು ಊಟ ಮಾಡಿದ್ರಿ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅವರು ಸ್ನ್ಯಾಕ್ಸ್ ಏನಾದರೂ ಮಾಡಿಸೋಣ, ಊಟ ಅಂತೂ ಮಾಡಿಬಿಟ್ಟಿರ್ತಾರೆ, ಅದು ಇದು ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಸ್ನ್ಯಾಕ್ಸ್ ಏನಾದರೂ ಮಾಡಿಸ್ಬಿಡೋಣ, ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವರು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇವಳು ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಅರ್ಪಿತನ ಕೂದಲಿರೋದು ತುಂಬಾ ಚಿಕ್ಕದು, ಅದರಲ್ಲೂ ಅವಳಿಗೆ ಲಾಂಗ್ ಹೇರ್ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅವಳು ಲಾಂಗ್ ಹೇರ್ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನು ಮಾಡ್ತಾರೆ, ಅವಳಿಗೆ ಕೂದಲಿರೋದೇ ತುಂಬ ಚಿಕ್ಕದು. ಅದರಲ್ಲಿ ಈ ಚೌರಿ ಎಲ್ಲ ಹಾಕಿಸಿ ಹೂವೆಲ್ಲ ಮುಡಿಸಿದಂತೂ ಅವಳಂತೂ ಸಕ್ಕದಾಗಿ ಕಾಣಿಸ್ತಿದ್ಲು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ಒಂದೊಂದ್ಸತಿ ನಾನೇ ಅವಳಿಗೆ ಆಲ್ಮೋಸ್ಟ್ ರೆಡಿ ಮಾಡಿದ್ದು ನಾನೇ ನೆನ್ನೆ. ನಾನಿಷ್ಟು ಚೆನ್ನಾಗಿ ರೆಡಿ ಮಾಡ್ತೀನ ಅಂತ ಅನಿಸ್ತು ಅವಳನ್ನ ನೋಡಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಎಲ್ಲಿ ಬಂದವರೆಲ್ಲ ಹೇಳ್ತಿದ್ರು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ ಅಂತ ಅಂದ್ಬಿಟ್ಟು. ಬಟ್ ಸ್ಯಾರಿ ಅಂತ ಅವಳಿಗೆ ಸಖತ್ತಾಗಿ ಸೂಟ್ ಆಗಿತ್ತು. ಅವಳಿಗೆ ಸೈಡ್ ಬಳೆ ಎಲ್ಲ ನಾವು ಕನಕಪುರದಲ್ಲೇ ತೊಗೊಂಡಿದ್ದು. ಬಟ್ ಆ ಸೈಡ್ ಬಳೆ ಅನ್ನೋದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಮತ್ತು ಅವಳ ಸೈಜ್ ಬಳೆ ಹುಡುಕ್ತಾಯಿದ್ರು. ಅಂದರೆ ಆ ಸೈಡ್ ಬಳೆಗೆ ಮತ್ತು ಅವಳ ಹ್ಯಾಂಡ್ ಸೈಜ್ ಬಳೆಗೂ ಟ್ಯಾಲಿ ಮಾಡಿ ಹಾಕೋಕ್ಕೆ ಫೈನಲಿ ಸಿಕ್ತು. ಅಂದರೆ ಅವಳು ಫುಲ್ ಟೋಟಲ್ ಬಳೆ ಹಾಕಿದಾಗಂತೂ ತುಂಬ ಲುಕ್ಕಾಗಿ ಕಾಣಿಸ್ತಿತ್ತು. ಅರ್ಪಿತಂಗೆ ಮಾಡಿಸಿದ್ದು ಗೋಲ್ಡನ್ ಫೇಶಿಯಲು. ಬಟ್ ಅವಳು ಸ್ಟಾರ್ಟಿಂಗ್ ಫೇಶಿಯಲ್ ಮಾಡಿಸ್ಕೊಂಡು ಆಚೆ ಬಂದಾಗ ಒಂದು ಸ್ವಲ್ಪ ಟ್ಯಾನ್ ಆದಂಗೆ ಅನ್ನಿಸ್ತಿತ್ತು. ಅಂದರೆ ಅವಳ ಫೇಸ್ ಫುಲ್ಲು ಸ್ವಲ್ಪ ಬ್ಲ್ಯಾಕ್ ಟ್ಯಾನ್ ಅಂತ ಅನ್ನಿಸ್ತಿತ್ತು. ಬಟ್ ಈವ್ನಿಂಗ್ ಆಗ್ತಿದ್ದಂಗೆ ಅವಳ ಕಲರ್ ಅಂತೂ ಫುಲ್ಲು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವಳ ಫೇಸಿಗೆ ಗ್ಲೋನೆಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಫೇಶಿಯಲ್ ಮಾಡಿದ್ರು ಅವಳಿಗಂತೂ. ಅವಳನ್ನ ಎಷ್ಟು ನೋಡಿದ್ರೂ ಕಡಿಮೆನೇ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು.
ಅದರಲ್ಲೂ ಈ ಸ್ಯಾರಿಲಂತೂ ಅವಳು ಈವ್ನಿಂಗಲ್ಲೇ ಬೆಳಿಗ್ಗೆ ಒಂಥರ ಕಾಣಿಸ್ತಿದ್ಲು, ಈವ್ನಿಂಗ್ ಒಂಥರ ಕಾಣಿಸ್ತಿದ್ಲು. ಸಖತ್ತಾಗಿ ಅವಳಿಗೆ ಸೂಟ್ ಆಗಂಗೆ ಅವಳಿಗೆ ಫೇಶಿಯಲ್ ಮಾಡಿದರು. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ಲು. ಅದರಲ್ಲೂ ಒಂದೊಂದು ಸ್ಯಾರಿನೂ ಒಂದೊಂದು ಥರ ಕಾಣಿಸ್ತಿದ್ಲು. ಈ ಫೇಶಿಯಲ್ ಎಲ್ಲ ಮಾಡಿಸ್ಕೊಬಂದ್ಮೇಲೆ ಅಂತನೂ ಮುಂಚೆನೂ ಅರಿಶಿನ ಹಚ್ಚಿದಾಗೂ ಚೆನ್ನಾಗಿ ಕಾಣಿಸ್ತಿದ್ಲು. ಬಟ್ ಈ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅವಳ ಲುಕ್ಕೇ ಚೇಂಜ್ ಆಗೋಯ್ತು. ಸರಿ ಆಯಿತು, ಎಲ್ಲರೂ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ, ಫೇಶಿಯಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ನೀಟಾಗಿ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಲ್ಲಿ ಇಲ್ಲೇ ಇಲ್ಲ, ನಾವು ಅವಳು ಫೇಶಿಯಲ್ ಮಾಡಿಸೋದಕ್ಕೆ ಅವಳಲ್ಲಿ ಕೂರಿಸ್ಬಿಟ್ಟು ನಾವು ಸ್ವಲ್ಪ ಏನೇನೋ ಸಾಮಾನುಗಳೆಲ್ಲ ತೊಗೋಬೇಕಿತ್ತು. ಅವಳು ಫೇಶಿಯಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಳಗೊಳ್ಳೆ ಫೋನ್ ಮಾಡಿ ಕರೆಯೋವರೆಗೂ ನಮ್ದು ಬರೀ ಶಾಪಿಂಗಲ್ಲೇ ಮುಗಿದೋಗ್ಬಿಟ್ಟಿತ್ತು. ಆ ಕ್ರೀಮ್ ತೊಗೊಳೋದು, ಬರೀ ಈ ಕ್ರೀಮ್ ತೊಗೊಳೋದು, ಈ ಬಟ್ಟೆ ಆ ಬಟ್ಟೆ ಅನ್ನೋದು ಆಗ್ಬಿಟ್ಟಿತ್ತು. ಗೊತ್ತಿರುತ್ತಲ್ವ, ಮದುವೆ ಮನೆ ಅಂದಮೇಲೆ ಎಷ್ಟೆಲ್ಲ ಕೆಲಸಗಳಿರುತ್ತೆ, ಎಷ್ಟೆಲ್ಲ ಶಾಪಿಂಗ್ಗಳೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅವಳಿಗಂತೂ ಪ್ರತಿಯೊಂದೂ ತೊಗೊಳೋ ಹಂಗಾಯಿತು. ಅಂದರೆ ಅವಳಿಗೆಲ್ಲ ನಾವು ನೆನ್ನೆನೇ ಮುಗಿಸ್ಬಿಟ್ಟಿದ್ರಿ. ಇವತ್ತು ಅಮಣಿ ಅಕ್ಕ ಮತ್ತು ವರ್ಷಿಣಿ ಅಕ್ಕ ಅವ್ರಿಗೆ ಯಾರಿಗೂ ತೊಗೊಳಕ್ಕಾಗಿರಲಿಲ್ಲ. ಅವಳೇನು ಪಿನ್ಗಳೇನು ತೊಗೊಂಡಿರಲಿಲ್ಲ. ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಶಾಪಿಂಗ್ ಹೋಗ್ಬಿಟ್ಟು ಬಂದಿದ್ದು. ಟೋಟಲಾಗಿ ಅರ್ಪಿತಾ ಅಂತೂ ಸಖತ್ತಾಗಿ ಕಾಣಿಸ್ತಿದ್ಲು. ಇನ್ನು ನಾಳೆ ನೋಡಬೇಕು, ನಾಳೆ ಅಂತೂ ಇನ್ನೂ ಗ್ಲೋ ಬಂದಿರ್ತಾಳೆ ಅಂತ ಅನಿಸುತ್ತೆ. ನೋಡಬೇಕು ನಾಳೆ ಹೆಂಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು ಇವಾಗ ಶಾಸ್ತ್ರ ನಾನು ಮಾಡ್ತಾಯಿದ್ದೀನಿ. ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ಕೊಂಡು ಲಾಸ್ಟಲ್ಲಿ ನನ್ನ ಬಳೆ ತೊಡಸ್ಕೋಬೇಕು. ನನ್ನ ಬಳೆ ಎಲ್ಲ ತೊಡಸ್ಕೊಂಡಾದ್ಮೇಲೆ ಅಣ್ಣ ಮನೆಗೆ ಹೋಗಬೇಕು. ಸ್ನ್ಯಾಕ್ಸ್ ಏನೋ ಮಾಡಿಸಿದಾರಂತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆದರೆ ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋನ. ಬಟ್ ಇಲ್ಲಾಂದರೆ ಆಗೋದಿಲ್ಲ, ನೋಡೋಣ ಏನಾಗುತ್ತೆ ಏನೋ ಅಂತ. ಶಾಸ್ತ್ರ ಎಲ್ಲ ಮಾಡೋಕ್ಕೆ ಬರ್ತಿದ್ರಲ್ಲ, ಅವ್ರಿಗೆ ಗೊತ್ತಿಲ್ದವ್ರಿಗೆ ಅವಳೇ ಹೇಳ್ಕೊಡ್ತಿದ್ಲು, ಹಿಂಗೆ ಮಾಡು ಹಂಗೆ ಮಾಡು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಮಗೆಲ್ಲ ಅವಳೇ ಹೇಳ್ಕೊಟ್ಟಿದ್ದು. ಫಸ್ಟ್ ಇಲ್ಲಿ ಪೂಜೆ ಮಾಡು, ಫಸ್ಟ್ ಅಲ್ಲಿ ಪೂಜೆ ಮಾಡು, ಆಮೇಲೆ ನನಗೆ ಹಾಕು ಅರಿಶಿನ ಕುಂಕುಮ ಎಲ್ಲ ಅಂತ ಅಂದ್ಬಿಟ್ಟು ಅವಳೆಲ್ಲ ಹೇಳ್ಕೊಟ್ಟಾದ್ಮೇಲೆ ನಮಗೆ ಮಾಡೋಕ್ಕೆ ಬರ್ತಿದ್ದು. ನಮಗೆ ಅಲ್ಲೆಲ್ಲ ದೊಡ್ಡೋರು ಇರ್ತಿದ್ರಲ್ಲ, ನಮಗೆ ಇಷ್ಟುದ್ದ ಆಗಿದೆಯಾ ನೀನು ಶಾಸ್ತ್ರ ಮಾಡೋಕ್ಕೆ ಬರಲ್ವಾ ಅಂತ ಎಲ್ಲಿ ಬೈತಾರ ಅಂತ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಅವಳು ಹೇಳ್ಕೊಡ್ತಿದ್ಲು, ಅಲ್ಲೇ ಮಾಡಿಬಿಟ್ಟು ಬಂದುಬಿಡ್ತಿದ್ವಿ. ಹಾಗೆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಅಣ್ಣವ್ರ ಮನೆಗೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನಾವು ವಾಪಸ್ ಬಂದ್ವಿ. ಸ್ನ್ಯಾಕ್ಸ್ ತಿನ್ನೋದು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹೊರಡಬೇಕಾದಾಗ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್. ಬಾಯ್.